ಸರ್ಕಾರವೇ ಒಪ್ಕೊಂಡಿದೆ. ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆಯೂ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ. ಅಲ್ಲಿಗೆ ಕಾಲಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ. ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ, ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸದೇ ಇದ್ದಿದ್ರೆ, ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು. ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು. ಇದೇ 5,000 ಕೋಟಿ ಗೋವಿಂದ ನುಂಗಿಬಿಡೋರು, ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು. ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂದರೆ 2023-24 ಬಜೆಟ್ಟು ಈಗಿಲ್ಲ, ಈಗ 25-26ನೇ ಬಜೆಟ್ಟು ಮಾರ್ಚಿಗೆ ನಡೆಯೋದು. ಅದು 23-24ರದು. 25-26 ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ, ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ, 5,000 ರೂಪಾಯಿನೂ ಅಲ್ಲ, 5,000 ಕೋಟಿ. 5,000 ಕೋಟಿ ಅಂದರೆ ಇದನ್ನು ಸುಲಭವಾಗಿ ತಳ್ಳಾಕಕ್ಕಾಗಲ್ಲ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಹಾಗೆ ಶಕ್ತಿ ಯೋಜನೆಗೆ ಕಾಲಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೇ ಇದ್ದರೆ ಬಸ್ಸು ಕೆಟ್ಟು ನಿಲ್ಲದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡೋಕ್ಕೆ ಹಣ ಇಲ್ಲ. ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೇ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳದೆ ಇನ್ನೇನು ಮಾಡಬೇಕು? ಬಸ್ಸು ಮಧ್ಯದಲ್ಲಿ ಕೆಟ್ಟು ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್ಲು. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡಲಿ ಅಪ್ಪ ದುಡ್ಡು. ತಿಂಗಳು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲೇ 52 ಲಕ್ಷ ಜನರಿಗೆ ಕರ್ನಾಟಕದಲ್ಲೇ ಬರುತ್ತೆ. 3 ತಿಂಗಳಿಗೆ ಒಂದ್ಸರಿ ಗಂಟೆ ಹೊಡೆದಂಗೆ ದುಡ್ಡು ಹಾಕ್ತಾರೆ. ಇವರು ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡೋಕೆ ಇವರಿಗೆ ಅನ್ನು ದಾಡಿ ಏನು ಅವ್ರ ಮನೆಯಿಂದ ಕೊಡ್ತಾರಾ? ಸರ್ಕಾರದಿಂದ ಕೊಡುತ್ತಾನೆ. ಮನೆಯಿಂದ ಕೊಡೋದಾದರೆ ಅಯ್ಯೋ ಮನೆಯಿಂದ ತಂದು ಕೊಡಬೇಕು, ಮಕ್ಕಳಿಗೆ ಏನು ಮಾಡೋದು, ಮೊಮ್ಮಕ್ಕಳಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಇದೇನಿಲ್ವಲ್ಲ. ಈಗ ಸರ್ಕಾರದ ಹಣ ಅಲ್ಲ, ತಿಂಗಳು ಕೊಡಲಿ. ಏನು ಲೆಕ್ಕ ಕದಿಯೋಕ್ಕೋಸ್ಕರನೇ ಮನ್ಸಿಗೆ ಬಂದಾಗ 3 ತಿಂಗಳಿಗೆ ಒಂದ್ಸರಿ, 4 ತಿಂಗಳಿಗೆ ಒಂದ್ಸರಿ, ಹಬ್ಬ ಬಂದಾಗ, ಹುಣ್ಣಿಮೆ ಬಂದಾಗ ಇವುಗಳು ಕೊಡಬೇಕಾ? ಹಾಗಾಗಿ ಆ ಕಾಲಕ್ಕೆ ಕೊಡೋ ಕೆಲಸ ಮಾಡಲಿ. ಇಲ್ಲದೆ ಇದ್ದರೆ ಶರಣಾಗತಿ. ನಮ್ಮ ಕೈಲಿ ಆಗಲ್ಲ, ನಾವು ಏನೋ ಅಂದ್ಕೊಂಡ್ಬಿಟ್ಟಿದ್ವಿ, ನಮಗೆ ಕೊಡೋಕ್ಕಾಗಲ್ಲ, ನಡ್ಸೋಕ್ಕಾಗಲ್ಲ ಅಂತ ಹೇಳಿ. ನಾನು ಅದನ್ನು ರೈಲ್ವೆ ಖಾತೆ ಸಚಿವರು ಗಮನಕ್ಕೆ ತರ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೇ ಬ್ಯಾಂಕಿಂಗ್ಗಳಲ್ಲಿ, ರೈಲ್ವೆನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದು. ಹಾಗಾಗಿ ಕೊಡಬೇಕು. ಆದರೆ ಒಂದು ಮಾತು ಹೇಳಲ್ಲ, ನಮ್ಮ ಸರ್ಕಾರ KPS ಶಾಲೆ ತರೀತಾ ಇದೆಯಲ್ಲ, ಅದರಲ್ಲಿ ಮಾಧ್ಯಮ ಕನ್ನಡ ಅಲ್ಲ. ಅಂದರೆ ಸರ್ಕಾರವೇ ಉತ್ಸಾಹದಲ್ಲಿ ಕನ್ನಡ ಶಾಲೆಗಳನ್ನು, ಕನ್ನಡ ಮಾಧ್ಯಮವನ್ನು ಕ್ಲೋಸ್ ಮಾಡ್ಸೋಕೆ ಹೊರಟಿದೆ. ಇನ್ನು ನಾವು ಹಾಗಂತ ಬಿಡೋ ಪ್ರಶ್ನೆ ಇಲ್ಲ. ಅದಕ್ಕೂ ನಾನು ಹೋಲಿಕೆ ಮಾಡೋದಿಲ್ಲ. ಬ್ಯಾಂಕಿಂಗ್ ಎಕ್ಸಾಮು, ರೈಲ್ವೆ ಎಕ್ಸಾಮು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಕ್ಕೆ ಆದ್ಯತೆ ಕೊಡುವ ನಿರ್ಣಯವನ್ನು BJP ಸರ್ಕಾರ ತಗೊಂಡಿದೆ. ಅದನ್ನು ಪಾಲಿಸಬೇಕು. ಯಾರು ತಪ್ಪು ಮಾಡಿದರೆ ಅವರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಮಾಡೋದಕ್ಕೆ ನಾನು ಕೇಂದ್ರ ಸಚಿವರ ಜೊತೆಲೂ ಮಾತಾಡ್ತೀನಿ. ನನಗೆ ಇನ್ನೂ ದಾಖಲೆಗಳು ಸಿಕ್ಕಿಲ್ಲ. ಆರೋಪದ ಬಗ್ಗೆ ಪರಿಶೀಲನೆ ಮಾಡಿದ ಮೇಲೆ, ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಮೇಲೆ ನನ್ನ ಅಭಿಪ್ರಾಯ ಹೇಳ್ತೀನಿ.